ಸ್ವಾಮಿ ನನಗೆ ಆದಾಯ ಇಲ್ಲ. ಒಬ್ಬ ಮಗ ಮುಂಬೈಯಲ್ಲಿ ಕೆಲಸ ಮಾಡ್ತಾನೆ, ತಿಂಗಳಿಗೆ 250 ರೂಪಾಯಿ ಮನಿ ಆರ್ಡರ್ ಮಾಡ್ತಾನೆ. ಆ ಪೋಸ್ಟ್ ಮ್ಯಾನ್ 10% ಕೇಳ್ತಾನೆ. 10% ಕೊಡದೇ ಇದ್ರೆ 3 ಸಲ ಅಡ್ರೆಸ್ಸಿಗೆ ಹೋದ್ರೂ ಕೂಡ ಯಾರೂ ಸಿಕ್ಕಿಲ್ಲ ಅಂತ ಹಣ ವಾಪಸ್ ಕಳಿಸ್ತಾನೆ. ಜೈಲಿಗೆ ಹೋಗಿ ಜಾಮೀನು ತಗೊಂಡು ಬಂದಂತ ವ್ಯಕ್ತಿಗಳಿಗೆ ಸಲಾಂ ಮಾಡುವಂತ ಸಮಾಜದಲ್ಲಿ ನಾವಿದ್ದೇವೆ ಬಂಧುಗಳೇ. ಜಾಸ್ತಿ ಓದ್ಬೇಕು, ದೊಡ್ಡ ಹುದ್ದೆಗೆ ಹೋಗ್ಬೇಕು, ಶ್ರೀಮಂತನೂ ಕೂಡ ಆಗ್ಬೇಕು, ಏನೂ ತಪ್ಪಿಲ್ಲ. ಕೋಟ್ಯಾಂತರ ರೂಪಾಯಿ ಮಾಡಿ, ಆದ್ರೆ ಕಾನೂನು ಚೌಕಟ್ಟಲ್ಲಿ ನಿಮ್ಮ ಆ ಸಂಪತ್ತಿನ ದಾರಿಯಲ್ಲಿ ಇನ್ನೊಬ್ಬನ ಜೇಬಿ ಕೈ ಹಾಕಬೇಡಿ, ಇನ್ನೊಬ್ಬನ ಹೊಟ್ಟೆ ಕಲ್ಲಾಕಬೇಡಿ. ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂತ ವ್ಯಕ್ತಿ, ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬರುವವರೆಗೆ ನನಗೆ ಅನಿಸಿದ್ದು ನಾನೊಬ್ಬ ಕೂಪಮಂಡುಕನಾಗಿದ್ದೆ. ಸಮಾಜದಲ್ಲಿ ಆಗೋಗುವಂತ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ. ಆ ಹುದ್ದೆಗೆ ಬಂದ ನಂತರ ಬಹಳಷ್ಟು ಅನ್ಯಾಯವನ್ನು ನಾನು ಕಂಡೆ. ಅದರಿಂದ ನನ್ನಲ್ಲೇ ಬಹಳಷ್ಟು ಬದಲಾವಣೆಗಳು ಬಂದವು. ನಾನು ನನ್ನಲ್ಲೇ ಚರ್ಚೆ ಮಾಡಿ ಈ ರೀತಿ ಸಮಾಜದಲ್ಲಿ ಯಾಕೆ ಆಗ್ತಾ ಇದೆ ಎನ್ನುವ ವಿಚಾರದಲ್ಲಿ ಯೋಚನೆ ಮಾಡಿದಾಗ ನನಗನಿಸಿದ್ದು ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪು. ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ. ಆ ಸಮಾಜ ಜೈಲಿಗೆ ಹೋದವರನ್ನ, ಅತ್ಯಾಚಾರಿಗಳನ್ನ ಬಹಿಷ್ಕರಿಸ್ತಾ ಇತ್ತು. ಇವತ್ತು ಹಾಗೆಲ್ಲ. ಜೈಲಿಗೆ ಹೋಗಿ ಜಾಮೀನು ತಗೊಂಡು ಬಂದಂತ ವ್ಯಕ್ತಿಗಳಿಗೆ ಸಲಾಂ ಮಾಡುವಂತ ಸಮಾಜದಲ್ಲಿ ನಾವಿದ್ದೇವೆ ಬಂಧುಗಳೇ. ಈ ಸಮಾಜದಿಂದ ಮುಂದಕ್ಕೆ ಶಾಂತಿ ಸೌಹಾರ್ದ ಇರಕ್ಕೆ ಬಹಳ ಕಷ್ಟ ಅಂತ ನಾನು ತಿಳ್ಕೊಂಡಿದ್ದೇನೆ. ಈ ಮೌಲ್ಯವಿಲ್ಲದಂತ ಒಂದು ಸಮಾಜವನ್ನ ಬದಲಾಯಿಸಬೇಕು. ಈ ಬದಲಾವಣೆ ನನ್ನ ವಯಸ್ಸಿನವರಿಂದ ಸಾಧ್ಯವಿಲ್ಲ. ಯಾಕಂದ್ರೆ ಈ ಸಮಾಜವನ್ನ ಈ ಮಟ್ಟಕ್ಕೆ ತಂದವರು ನನ್ನ ವಯಸ್ಸಿನವರು. 2010ರಲ್ಲಿ ಒಬ್ಬರು ಮಹಿಳೆ, 80-85 ವರ್ಷಕ್ಕೂ ಜಾಸ್ತಿ ವಯಸ್ಸಿನ ಮಹಿಳೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬರ್ತಾರೆ. ಏನಮ್ಮ ಸಮಸ್ಯೆ ಅಂತ ಕೇಳಿದ್ರೆ, ಸ್ವಾಮಿ ನನಗೆ ಆದಾಯ ಇಲ್ಲ. ಒಬ್ಬ ಮಗ ಮುಂಬೈಯಲ್ಲಿ ಕೆಲಸ ಮಾಡ್ತಾನೆ, ತಿಂಗಳಿಗೆ 250 ರೂಪಾಯಿ ಮನಿ ಆರ್ಡರ್ ಮಾಡ್ತಾನೆ. ಆ ಪೋಸ್ಟ್ ಮ್ಯಾನ್ 10% ಕೇಳ್ತಾನೆ. 10% ಕೊಡದೇ ಇದ್ರೆ 3 ಸಲ ಅಡ್ರೆಸ್ಸಿಗೆ ಹೋದ್ರೂ ಕೂಡ ಯಾರೂ ಸಿಕ್ಕಿಲ್ಲ ಅಂತ ಹಣ ವಾಪಸ್ ಕಳಿಸ್ತಾನೆ. ಇದು ಈ ಒಂದು ದುರಾಸೆಯ ಒಂದು ಭಾಗ. ಆ ಪೋಸ್ಟ್ ಮ್ಯಾನ್ ಕರ್ನಾಟಕ ಲೋಕಾಯುಕ್ತದ ಆಧೀನಕ್ಕೆ ಬರ್ತಾ ಇರಲಿಲ್ಲ. ಯಾಕಂದ್ರೆ ಒಬ್ಬ ಕೇಂದ್ರ ಸರ್ಕಾರದ ನೌಕರ. ಅದಕ್ಕೆ ಸಂಬಂಧಪಟ್ಟಂತ ಒಬ್ಬ ಪೊಲೀಸ್ ಅಧಿಕಾರಿಗೆ ನಾನು ಫೋನ್ ಮಾಡಿದೆ. ಆ ಅಧಿಕಾರಿ ಲೆಕ್ಕ ಹಾಕಿರ್ಬೇಕು, 250 ರೂಪಾಯಿ, 10%, 25 ರೂಪಾಯಿ. ಆ ಅಧಿಕಾರಿ ನನಗೆ ಹೇಳ್ತಾರೆ, ಸರ್ 25 ರೂಪಾಯಿ ಕೇಸ್ ಸರ್. ನಮ್ಮ ಅಧಿಕಾರಿಗಳು ದೊಡ್ಡ ದೊಡ್ಡ ಹಗರಣ ವಿಚಾರಣೆ ಮಾಡ್ತಾ ಇದ್ದಾರೆ, ಅಧಿಕಾರಿಗಳ ಅಭಾವ ಇದೆ, ನಿಮ್ಮ ಪೊಲೀಸ್ ಮುಖಾಂತರ ಮಾಡಿಸ್ಬಿಡಿ ಸರ್. ಏನ್ ಸಂದೇಶ ಕಳಿಸ್ತೀರಿ ನೀವು? ಒಂದ್ ಕಡೆ ಅದೇ ವಠಾರದಲ್ಲಿ 10-12 ವರ್ಷದ ಪೋಸ್ಟ್ ಮ್ಯಾನ್ಗಳಿಗೆ ಟ್ರಾನ್ಸ್ಫರ್ ಸುಲಭವಾಗಿ ಆಗಲ್ಲ. ಅದೇ ವಠಾರದಲ್ಲಿದ್ದಂಥ ಒಬ್ಬ ವ್ಯಕ್ತಿಯ ಮಹಿಳೆಯ ಪರಿಚಯ ಇತ್ತು, ಯಾಕೆ ಹಿನ್ನೆಲೆ ಗೊತ್ತಿತ್ತು, ಮತ್ತು ಕೂಡ 250 ರೂಪಾಯಲ್ಲಿ 10%, 25 ರೂಪಾಯಿ ಆಕೆಯಿಂದ ಕಸಿದುಕೊಳ್ಳುವಂತ ಒಂದು ದುರಾಸೆ. ಇಲ್ಲೊಬ್ಬರ ಅಧಿಕಾರಿ, ಅಖಿಲ ಭಾರತ ಅಧಿಕಾರಿ, ಅವರಿಗೆ 25 ರೂಪಾಯಿ ಕೇಸ್ಗಳೆಲ್ಲ ಚಿಕ್ಕ ಕೇಸ್ಗಳು ಅನ್ನುವ ಅಧಿಕಾರದ ಅಹಂಕಾರ, ಮಾನವೀಯತೆ ಇಲ್ಲದಂತಹ ಒಂದು ವಿಚಾರ. ಬಂಧುಗಳೇ, ನನ್ನ 5 ವರ್ಷದ ಅನುಭವದಲ್ಲಿ ಈ ಒಂದು ಸಮಾಜವನ್ನ ಬದಲಾಯಿಸಬೇಕಾದ್ರೆ, ಒಂದು ಜನಪರವಾದ ಸಮಾಜ, ಸಾರ್ವಜನಿಕ ಹಿತಾಸಕ್ತಿಯನ್ನು ಇಟ್ಟುಕೊಳ್ಳುವಂತಹ ಸಮಾಜವನ್ನು ಕಟ್ಟಬೇಕಾದ್ರೆ ನಿಮ್ಮಲ್ಲಿ, ನಿಮ್ಮ ಮಕ್ಕಳಲ್ಲಿ 2 ಮೌಲ್ಯಗಳನ್ನು ಅಳವಡಿಸಿ, ಒಂದು ತೃಪ್ತಿ ಅನ್ನುವ ಗುಣ, ಇನ್ನೊಂದು ಮಾನವೀಯತೆ. ನಾವೆಲ್ಲ ತಿಳ್ಕೊಂಡಿದ್ದೇವೆ, ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟುತ್ತೇವೆ,
ನಾವು ಮಾನವರು ಪ್ರಾಣಿಗಳಿಂದ ದೊಡ್ಡ ಗುಂಪಿಗೆ ಸೇರಿದವರನ್ನೋ ವಿಚಾರ ನಮ್ಮಲ್ಲಿರ್ಬೋದು. ತಪ್ಪು ವಿಚಾರ. ಮಾನವ ಅನ್ನೋ ಗುಂಪೇ ಇಲ್ಲ. ಸೈನ್ಸಲ್ಲಿ ನಾವು ಹುಟ್ಟುವುದು ಹೋಮೋಸಿಪಿಯನ್ಸ್ ಅನ್ನೋ ಗುಂಪಿಗೆ, ಅದಕ್ಕೂ ಮಾನವೀಯತೆಗೆ ಯಾವ ಸಂಬಂಧನೂ ಇಲ್ಲ. ಮಾನವೀಯತೆ ಅನ್ನುವುದು ನಮ್ಮ ಹಿರಿಯರು ಕಟ್ಟಿದಂತಹ ಮೌಲ್ಯ. ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕೆನ್ನುವ ಹಿನ್ನೆಲೆಯಲ್ಲಿ ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟದೇ ಇದ್ರೂ ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ರೆ ಅದಕ್ಕೆ ಮೇಲ್ಪಟ್ಟಂತ ಗೌರವ ಯಾವುದೂ ಇಲ್ಲ ಅಂತ ನಾನು ತಿಳ್ಕೊಂಡಂತ ವ್ಯಕ್ತಿ. ಇನ್ನೊಂದು ಮೌಲ್ಯ ನಾನು ಇವಾಗಲೇ ಹೇಳಿದಂಗೆ ತೃಪ್ತಿ, ಕಂಟೆಂಟ್ಮೆಂಟ್ ಅಂತೇಳಿ. ತೃಪ್ತಿ ಇಲ್ಲದೆ ಇದ್ರೆ ನಾನು ಹೇಳಿದೆ ಒಂದು ದುರಾಸೆ ಅನ್ನೋ ರೋಗ ಬರ್ತದೆ. ಅದಕ್ಕೆ ಮಿತಿ ಇಲ್ಲ, ಎಷ್ಟು ಮಾಡಿದ್ರೂ ಸಾಲಲ್ಲ. ನೀವು ಎಷ್ಟು ಆ ದುರಾಸೆಯಲ್ಲಿ ಎಷ್ಟು ಸಂಪಾದನೆ ಮಾಡಿದ್ರು, ಎಷ್ಟು ಸಂಪತ್ತು ಮಾಡಿದ್ರು ನಿಮಗೆ ಒಂದು ಸಂತಸ ಇರಲ್ಲ. ನಾನು ಖಂಡಿತವಾಗಿ ನಿಮ್ಗೆ ಹೇಳ ಬಯಸ್ತೇನೆ. ಇವತ್ತಲ್ಲಾದ್ರೆ ನಾಳೆ ಬರ್ಬೋದು ದಾಳಿ ಮಾಡೋಕ್ಕೆ, ದರೋಡೆಗೋರರು ಬರ್ಬೋದು. ಯಾವ ರೀತಿಯಲ್ಲೂ ನಿಮಗೆ ಸಂತಸ ಇರಲ್ಲ. ಅಂದರೆ ಒಂದು ಹಂತಕ್ಕೆ ನೀವಾಗಲಿ, ನಿಮ್ಮ ಮಕ್ಕಳಾಗಲಿ, ನಿಮ್ಮ ಮೊಮ್ಮಕ್ಕಳಾಗಲಿ ಒಂದು ಹಂತಕ್ಕೆ ಒಂದಷ್ಟು ಸಂಪತ್ತನ್ನು ಪಡೆದ್ರೆ ಇನ್ನೇನು ಬೇಡ, ನಾನು ಸನ್ಯಾಸಿ ಆಗ್ತೇನೆ ಅನ್ನೋ ವಾದ ನಂದಲ್ಲ. ಜಾಸ್ತಿ ಓದಬೇಕು, ದೊಡ್ಡ ಹುದ್ದೆಗೆ ಹೋಗಬೇಕು, ಶ್ರೀಮಂತನೂ ಕೂಡ ಆಗಬೇಕು, ಏನೂ ತಪ್ಪಿಲ್ಲ. ಕೋಟ್ಯಾಂತರ ರೂಪಾಯಿ ಮಾಡಿ, ಆದರೆ ಕಾನೂನು ಚೌಕಟ್ಟಲ್ಲಿ ನಿಮ್ಮ ಆ ಸಂಪತ್ತಿನ ದಾರಿಯಲ್ಲಿ ಇನ್ನೊಬ್ಬನ ಜೇಬಿ ಕೈ ಹಾಕಬೇಡಿ, ಇನ್ನೊಬ್ಬನ ಹೊಟ್ಟೆ ಕಲ್ಲಾಕಬೇಡಿ. ಅಲ್ಲಿ ಪಡೆದಂಥ ಸಂಪತ್ತಲ್ಲಿ ಎಂದೂ ಸಂತಸ ತರಲ್ಲ ಅನ್ನೋದನ್ನು ನಾನು ನಿಮ್ಮ ಮುಂದೆ ಹೇಳ ಬಯಸ್ತೇನೆ.